ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಆಶ್ರಯದಲ್ಲಿ ನಡೀತಾ ಇರುವಂತಹ ಸವಿತಾ ಅರುಣ್ ಶೆಟ್ಟಿ ಅವರ ಸಂಶೋಧನಾ ಮಹಾಪ್ರಬಂಧದ ಸಾರಲೇಖ ಮಂಡನೆ. ಈಗಾಗಲೇ ಈ ವಿಷಯದ ಕುರಿತು ಮುಂಬೈ ವಿಶ್ವವಿದ್ಯಾಲಯದ ಸಂಶೋಧನಾ ಮಂಡಳಿ ಈ ಕುರಿತು ಅಧ್ಯಯನವನ್ನ ಮುಂದುವರಿಸಬಹುದು ಅಂತ ಅವರಿಗೆ ಆ ವಿಷಯಕ್ಕೆ ಹಸಿರು ಕಂದೀಲನ್ನ ತೋರಿಸಿದೆ. ಈಗಾಗಲೇ ಸವಿತಾ ಅರುಣ್ ಶೆಟ್ಟಿ ಅವರ ಈ ಒಂದು ಮಹಾಪ್ರಬಂಧದ ವಿಷಯದ ಆಯ್ಕೆ ಆಗಿದೆ, 1 ವರ್ಷ ಆಯಿತು. ಅವರ ವಿಷಯ ಕಣವಿ, GSS, HSV ಅವರ ಭಾವಗೀತೆಗಳಲ್ಲಿ ವೈಚಾರಿಕತೆ ಎನ್ನುವಂಥದ್ದು. ಇದಕ್ಕೆ ನಾಡಿನ ಹಿರಿಯ ವಿದ್ವಾಂಸರ ಒಪ್ಪಿಗೆ ಸಿಕ್ಕಿದೆ ಅನ್ನೋದು ಬಹಳ ಸಂತೋಷದ ಸಂಗತಿ. ಭಾವಗೀತೆಗಳು ನಮ್ಗೆಲ್ಲ ಗೊತ್ತಿರುವಂತಹ ಸಂಗತಿಯೇ. ಹಾಡು ಹಳೆಯದಾದರೇನು, ಭಾವ ನವನವೀನ ಎನ್ನುವಂತಹ ಮಾತು ತಮಗೆ ಗೊತ್ತಿದೆ. ಹಾಡಿನ ಮೂಲಕ ನಾಡನ್ನ ಕಟ್ಟಿದವರು, ಅವರ ಕಥನವನ್ನ ಆಧುನಿಕ ಸಂದರ್ಭದಲ್ಲಿ ನಮ್ಮ ಸವಿತಾ ಅವರು ಬರೀಲಿಕ್ಕಿದ್ದಾರೆ. ನವ್ಯೋತ್ತರ ಭಾವಗೀತೆಗಳ ಒಂದು ನಡಾವಳಿಯನ್ನ ದಾಖಲಿಸುವ, ಅಧ್ಯಯನ ಮಾಡುವಂತಹ ಒಂದು ಪ್ರಯತ್ನ ಈ ಒಂದು ಮಹಾಪ್ರಬಂಧ. ಭಾವಗೀತೆ ಎನ್ನುವಂತಹದ್ದು ಒಂದು ಪದವಿಧಿ ಅನ್ನುವಂಥ. ಪದವಿಧಿ ಅಂದ್ರೆ ಸಮಾಸ ಎನ್ನುವಂಥದ್ದು. ಅಲ್ಲಿ ಭಾವ ಇದೆ, ಅಲ್ಲಿ ಗೀತ ಇದೆ, ಎರಡು ಸೇರಿ ಒಂದು ರೀತಿಯಲ್ಲಿ ಪರಪದಗಳ ಅರ್ಥವರ್ತನ ಮೇರೆ ತತ್ಪುರುಷಮ್ಮ, ಇದು ಒಂದು ರೀತಿಯಲ್ಲಿ ತತ್ಪುರುಷ ಸಮಾಸದ ಹಾಗೆ ಎನ್ನುವಂಥದ್ದು. ನಮ್ಮಲ್ಲಿ ಪ್ರಾಚೀನ ಕಾಲದಿಂದ ಬಂದಂತಹ ಮಹಾಭಾರತದ ಅಂತರ್ಗತವಾಗಿರುವಂತಹ ಭಗವದ್ಗೀತೆ ಇದೆ ಅನ್ನುವಂಥದ್ದು. ನಮಗೆ ಗೀತೆ ಗೊತ್ತಿದೆ, ಜಾನಪದ ಗೀತೆಗಳು ಗೊತ್ತಿದೆ, ಗೀತ ಗೋವಿಂದ ಗೊತ್ತಿದೆ. ಆದ್ರೆ ಇದು ಭಕ್ತಿ ಗೀತೆಗಳು ಗೊತ್ತಿದೆ, ಕೀರ್ತನೆಗಳು ಗೊತ್ತಿವೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಬರುವಂತಹ ಈ ಒಂದು ಭಾವಗೀತೆ ಇದೆಯಲ್ಲ, ಇದು ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಕನ್ನಡಕ್ಕೆ ಬಂದು ಕನ್ನಡದ್ದೇ ಆದಂತಹ ಒಂದು ಕಾವ್ಯ ಪ್ರಕಾರವಾಗಿ ಮೂಡಿ ಬಂದದ್ದು. ಹಾಗಾಗಿ ಕಣವಿ, GSS ಮತ್ತು HSV ಅವರ ಭಾವಗೀತೆಗಳಲ್ಲಿ ವೈಚಾರಿಕತೆ ಹೇಗೆ ಮೂಡಿ ಬಂದಿದೆ ಅನ್ನೋದರ ಕುರಿತು ತಮ್ಮ ವಿಚಾರಗಳನ್ನ 10-12 ನಿಮಿಷಗಳಲ್ಲಿ ಸವಿತಾ ಅವರು ಹಂಚಿಕೊಳ್ತಾರೆ. ಆನಂತರ ಕೆಲವು ಹೊತ್ತು ಸಂವಾದಕ್ಕೆ, ಚರ್ಚೆಗೆ ಅವಕಾಶ ಇರುತ್ತೆ ಅನ್ನುವಂಥದ್ದು. ಇದೀಗ ವೇದಿಕೆ ಸವಿತಾ ಅವರಿಗೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯದ ಮುಖ್ಯಸ್ಥರು, ನನ್ನ ಅಧ್ಯಯನದ ಮಾರ್ಗದರ್ಶಕರು ಆಗಿರುವಂತಹ ಪ್ರೊಫೆಸರ್ GN ಉಪಾಧ್ಯಾಯ ಸರ್ ಅವರಿಗೆ ಮೊದಲಾಗಿ ವಂದಿಸುತ್ತೇನೆ. ಹಾಗೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿಗೂ, ನನ್ನ ಎಲ್ಲ ಗುರು ವೃಂದದವರಿಗೂ, ವಿದ್ಯಾರ್ಥಿ ಮಿತ್ರರಿಗೂ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮನವನ್ನು ಸಲ್ಲಿಸುತ್ತಾ ನನ್ನ ಸಂಶೋಧನಾ ಅಧ್ಯಯನದ ಸಂಕ್ಷಿಪ್ತ ಸಾರಲೇಖವನ್ನು ತಮ್ಮೆದುರು ಅಧ್ಯಯನಕ್ಕೆ ಆಯ್ದುಕೊಂಡ ವಿಷಯದ ಶೀರ್ಷಿಕೆ ಕಣವಿ, GSS ಹಾಗೂ HSV ಅವರ ಭಾವಗೀತೆಗಳಲ್ಲಿ ವೈಚಾರಿಕತೆ. ಈ ಅಧ್ಯಯನವನ್ನು ಪೀಠಿಕೆಯ ಜೊತೆಗೆ ಒಟ್ಟು 7 ಮುಖ್ಯ ಅಧ್ಯಾಯಗಳಲ್ಲಿ ವಿಂಗಡಿಸಲಾಗುವುದು. ಅಧ್ಯಾಯ 1 ಅಧ್ಯಯನದ ಉದ್ದೇಶ, ವ್ಯಾಪ್ತಿ ಮತ್ತು ಆಕರಗಳ ಚರ್ಚೆ. ಕನ್ನಡ ಸಾಹಿತ್ಯವು 1500 ವರ್ಷಗಳಿಂದ ಸಮೃದ್ಧವಾಗಿ ಬೆಳೆದು ಬಂದಿದೆ. ರತ್ನತ್ರಯರೆನಿಸಿಕೊಂಡ ಪಂಪ, ಪೊನ್ನ, ರತ್ನರೇ ಅಲ್ಲದೆ 10ನೇ ಶತಮಾನದ ಮತ್ತಿತರ ಕವಿಗಳು ತಮ್ಮ ಕಾವ್ಯಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಆ ಶತಮಾನಕ್ಕೆ ಸುವರ್ಣಯುಗವೆಂಬ ಕೀರ್ತಿಯನ್ನು ತಂದುಕೊಟ್ಟರು. ತದನಂತರ ವಚನ ಮತ್ತು ದಾಸ ಸಾಹಿತ್ಯದಂತಹ ಜನಮುಖಿ ಧಾರೆಗಳನ್ನು ಮೈಗೂಡಿಸಿಕೊಂಡು ಹರಿದು ಬಂದ ಸಾಹಿತ್ಯ ವಾಹಿನಿಗೆ 20ನೇ ಶತಮಾನದ ಹೊಸಗನ್ನಡ ಸಾಹಿತ್ಯವು ಮತ್ತೊಂದು ಸುವರ್ಣಯುಗವಾಗಿ ಪರಿಣಮಿಸಿತು. ಈ ಕಾಲದಲ್ಲಿ ಕಾವ್ಯ, ಕಥನ, ಪ್ರಬಂಧ, ನಾಟಕ, ವಿಮರ್ಶೆಗಳೊಂದಿಗೆ ವಿಶಿಷ್ಟವಾಗಿ ಮೂಡಿ ಬಂದ ಪ್ರಕಾರವೇ ಭಾವಗೀತೆ. ಭಾವಗೀತೆ ಇಂಗ್ಲಿಷ್ನ ಲಿರಿಕ್ ಎನ್ನುವುದಕ್ಕೆ ಸಂವಾದಿ ಪದವಾಗಿದೆ. 1921ರಲ್ಲಿ BM ಶ್ರೀ ಅವರು 12 ಇಂಗ್ಲಿಷ್ ಕವನಗಳ ಅನುವಾದ ಸಂಗ್ರಹವಾದ ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯನ್ನು ಪ್ರಕಟ ಮಾಡಿದರು. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾವಗೀತೆಗಳು ಕಾಣಿಸಿಕೊಂಡವು. ಆ ನಂತರದಲ್ಲಿ ಬಂದ ಅನೇಕ ಕನ್ನಡ ಕವಿಗಳು ತಮ್ಮದೇ ಆದಂತಹ ಭಾವಗೀತೆಗಳ ಪರಂಪರೆಯನ್ನು ಹಾಕಿಕೊಟ್ಟರು. ಅಲ್ಲಿಂದ ಈಚೆಗೆ ಕಾವ್ಯದ ಮಹಾನರಿಗೆ ಭಾವಗೀತೆಗಳ ಹೊರತೆ ಹಿರಿದಾಗಿ ಹರಿದು ಬಂದಿದೆ. ಭಾವಗೀತೆಗಳು ಜನಮನಕ್ಕೆ ಮುಟ್ಟಿವೆ, ಜನಪ್ರಿಯವಾಗಿವೆ ಎಂದರೆ ಅವು ಕೇವಲ ಕಿವಿಯಲ್ಲಿ ಕೇಳುವುದಕ್ಕೆ ಇಂಪಾಗಿರುವುದು ಮಾತ್ರವಲ್ಲದೆ ಒಂದು ರೀತಿಯಲ್ಲಿ ನಮ್ಮ ದೃಷ್ಟಿಯನ್ನು ತಿದ್ದುವಲ್ಲಿ, ನಮ್ಮನ್ನು ಚಿಂತನೆಗೆ ಹಚ್ಚುವಲ್ಲಿ ಅವು ಯಶಸ್ವಿಯಾಗಿರುವುದು ಕೂಡ ಕಾರಣವಾಗಿದೆ. ನವೋದಯ ಕಾಲದಲ್ಲಿ ಭಾವಗೀತೆಗಳಿಗೆ ವಿಶೇಷವಾದ ಮನ್ನಣೆ, ಪ್ರಾಶಸ್ತ್ಯಗಳು ದೊರೆತಿರುವುದನ್ನು ನಾವು ಕಾಣಬಹುದು. ಬೇಂದ್ರೆ, ಕುವೆಂಪು, ಪೂತಿನ ಮೊದಲಾದವರು ಕೂಡ ಭಾವಗೀತೆಗಳಿಗೆ ಆದ್ಯತೆಯನ್ನು ನೀಡಿದ್ದಾರೆ. ಈ ಪರಂಪರೆಯು ಅವಿರತವಾಗಿ ಮುಂದುವರಿಯಿತು.
ಸ್ವಾತಂತ್ರ್ಯೋತ್ತರದ ದಿನಮಾನಗಳಲ್ಲೂ ಕನ್ನಡದಲ್ಲಿ ಭಾವಗೀತೆಗಳ ಪರಂಪರೆಯನ್ನು ಸಮರ್ಥವಾಗಿ ಮುನ್ನಡೆಸಿದ ಪ್ರಮುಖರ ಸಾಲಿಗೆ ಚನ್ನವೀರ ಕಣವಿ, ಜಿ.ಎಸ್. ಶಿವರುದ್ರಪ್ಪ ಮತ್ತು ಎಚ್.ಎಸ್. ವೆಂಕಟೇಶಮೂರ್ತಿ ಅವರು ಸೇರುತ್ತಾರೆ. ಕಳೆದ 5 ದಶಕಗಳಲ್ಲಿ ಕನ್ನಡ ಭಾವಗೀತೆಗೆ ವಿಶೇಷವಾದ ತಿರುವನ್ನು ಕೊಟ್ಟವರು ಇವರು. ಈ ಮೂವರು ಕವಿಗಳು ಯಾವುದೇ ಒಂದು ಪಂಥಕ್ಕೆ ಒಗ್ಗಿಕೊಂಡು ಹಣೆಪಟ್ಟಿ ಹಚ್ಚಿಕೊಂಡವರಲ್ಲ. ಮುಕ್ತ ಮನಸ್ಸಿನ, ತೆರೆದ ಹೃದಯದ ಅವರ ಭಾವಗೀತೆಗಳು ಬರಿಯ ಒಂದು ಆನಂದವನ್ನು ನೀಡುವ ಆನಂದ ಲಹರಿಯಾಗಿ ಮೂಡಿ ಬಂದಿಲ್ಲ. ಅವು ಕವಿಯ ಬರೇ ಭಾವಾಭಿವ್ಯಕ್ತಿಯಾಗದೆ ವೈಚಾರಿಕತೆಯನ್ನು ಮೂಡಿಸುವ ದೃಷ್ಟಿಯಿಂದ ರಚಿಸಲ್ಪಟ್ಟವು ಕೂಡ ಆಗಿವೆ. ಈ ಹಿನ್ನೆಲೆಯಲ್ಲಿ ಕನ್ನಡದ ಮೂವರು ದಿಗ್ಗಜ ಕವಿಗಳ ಭಾವಗೀತೆಗಳನ್ನು ಆಕಾರವನ್ನಾಗಿಟ್ಟುಕೊಂಡು ಅವುಗಳಲ್ಲಿರುವ ಆಶಯ, ಆಕೃತಿಗಳನ್ನು, ವೈಚಾರಿಕತೆಯನ್ನು ಪರಿಶೀಲಿಸುವ ಕಾರ್ಯವನ್ನು ಈ ಮಹಾಪ್ರಬಂಧದಲ್ಲಿ ಮಾಡಲಾಗುವುದು. ಅಧ್ಯಾಯ 2, ಕಾವ್ಯ ಮತ್ತು ವೈಚಾರಿಕತೆ. ಕಾವ್ಯವು ಕಲಾತ್ಮಕ ಪ್ರಭಾವ ಹೊಂದಿರುವ ಸಾಹಿತ್ಯದ ಪ್ರಕಾರವಾಗಿದೆ. ಅದು ಭಾವನೆ, ಕಲ್ಪನೆ ಮತ್ತು ಅನುಭವಗಳನ್ನು ಲಾಲಿತ್ಯಪೂರ್ಣವಾಗಿ ವ್ಯಕ್ತಪಡಿಸುತ್ತದೆ. ಅದು ಮಿತಪದಗಳಲ್ಲಿ ಹೆಚ್ಚಿನ ವಿಷಯಗಳನ್ನು ಹೇಳುವುದಷ್ಟೇ ಅಲ್ಲದೆ ಬಹು ಅರ್ಥಗಳನ್ನು ಸ್ಫುರಿಸುವ ಮಾಧ್ಯಮವಾಗಿಯೂ ಕೆಲವೊಮ್ಮೆ ಕೆಲಸ ಮಾಡುತ್ತದೆ. ಕವಿಯ ಹೃದಯದಲ್ಲಿ ಹೊಮ್ಮುವ ಭಾವನೆಗಳು ಕಾವ್ಯದ ರೂಪದಲ್ಲಿ ಹೊರಹೊಮ್ಮುತ್ತವೆ. ಈ ಮೂಲಕ ಕಾವ್ಯವು ಮಾನವನ ಆಂತರಿಕ ಲೋಕದ ಪ್ರತಿಫಲನವಾಗಿರುತ್ತದೆ. ವೈಚಾರಿಕತೆ ಎಂದರೆ ವಿಚಾರ ಮಾಡುವ ಸಾಮರ್ಥ್ಯ ಅಥವಾ ಚಿಂತನೆ. ಕಾವ್ಯವು ಕೇವಲ ಭಾವನಾತ್ಮಕವಾಗಿದ್ದರೆ ಸಾಲದು, ಅದು ವೈಚಾರಿಕತೆಯ ಸವಿಯನ್ನು ಕೂಡ ಹೊಂದಿರಬೇಕು. ವೈಚಾರಿಕತೆಯಿಂದ ಕಾವ್ಯವು ಗಂಭೀರತೆಯನ್ನು ಪಡೆದುಕೊಳ್ಳುತ್ತದೆ. ಒಂದು ಕವಿ ತನ್ನ ಕಾವ್ಯದಲ್ಲಿ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಅಥವಾ ತಾತ್ವಿಕ ವಿಚಾರಗಳನ್ನು ಹೇಳಿರಬಹುದು. ಕಾವ್ಯದಲ್ಲಿ ವೈಚಾರಿಕತೆ ಇದ್ದರೆ ಅದು ಓದುಗರಲ್ಲಿ ಹೊಸದೊಂದು ದೃಷ್ಟಿಕೋನವನ್ನು ಹುಟ್ಟಿಸುತ್ತದೆ, ವಿಚಾರ ಮಾಡುವ ಪ್ರೇರಣೆಯನ್ನು ನೀಡುತ್ತದೆ. ಈ ಮೂಲಕ ಕಾವ್ಯವು ಕೇವಲ ಮನರಂಜನೆಯ ಸಾಧನವಾಗದೆ ಬೋಧನೆಯೂ ಆಗುತ್ತದೆ. ಹೀಗಾಗಿ ಕಾವ್ಯ ಮತ್ತು ವೈಚಾರಿಕತೆ ಎರಡೂ ಪರಸ್ಪರ ಪೂರಕವಾಗಿದ್ದು ಉತ್ತಮ ಸಾಹಿತ್ಯವನ್ನು ರೂಪಿಸಲು ಅವು ಅತ್ಯಂತ ಅಗತ್ಯವಾಗಿದೆ. ಈ ಅಧ್ಯಾಯದಲ್ಲಿ ಕಾವ್ಯ ಮತ್ತು ವೈಚಾರಿಕತೆಯ ಒಳ ಸಂಬಂಧಗಳ ಕುರಿತಾಗಿ ಚರ್ಚಿಸಲಾಗುವುದು. ಅಧ್ಯಾಯ 3, ಕನ್ನಡ ಭಾವಗೀತೆಗಳ ಪರಂಪರೆ. ಕನ್ನಡ ಭಾವಗೀತೆಗಳು ನವೋದಯ ಕಾಲದಿಂದ ಆರಂಭವಾಗಿ ಇಂದಿನ ಕಾಲಕ್ಕೂ ಭಾಷೆಯ ಹೃದಯ ಧ್ವನಿಯಾಗಿ ಮುಂದುವರಿದಿವೆ. ಭಾವಗೀತೆಗಳು ಎಂದರೆ ಕೇವಲ ಸಂಗೀತಮಯ ಕವಿತೆಗಳು ಮಾತ್ರವಲ್ಲ, ಅವು ಮಾನವ ಮನಸ್ಸಿನ ಆಂತರಿಕ ಭಾವನೆಗಳನ್ನು ಸ್ಪರ್ಶಿಸುವ ಹೃದಯ ಸ್ಪರ್ಶಿ ಅಭಿವ್ಯಕ್ತಿಗಳಾಗಿವೆ. ಕನ್ನಡದ ಭಾವಗೀತೆಗಳು ಸಾಹಿತ್ಯ ಮತ್ತು ಸಂಗೀತದ ಸಮನ್ವಯ ಫಲವಾಗಿದ್ದು, ಈ ಪರಂಪರೆ ಸಾಹಿತ್ಯ ಚರಿತ್ರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿವೆ. ಕನ್ನಡ ಕಾವ್ಯ ಲೋಕದಲ್ಲಿ ಭಾವಗೀತೆಗಳ ಸಾಧನೆ ಗಮನಾರ್ಹವೂ ರಮ್ಯವೂ ಆಗಿವೆ. ಅವು ಕೇವಲ ಸಾಹಿತ್ಯಕ ಪ್ರಕಾರವಾಗಿಯಷ್ಟೇ ಅಲ್ಲದೆ ಜನಜೀವನದ ಧ್ವನಿಯಾಗಿಯೂ ರೂಪುಗೊಂಡಿವೆ. ಈ ಅಧ್ಯಾಯದಲ್ಲಿ ಕನ್ನಡ ಭಾವಗೀತೆಗಳ ಪರಂಪರೆಯನ್ನು ಅವಲೋಕಿಸಲಾಗುವುದು ಮತ್ತು ಅವು ಸಾಗಿ ಬಂದ ಹಾದಿಯ ಕುರಿತು ವಿಶ್ಲೇಷಣೆಯನ್ನು ಮಾಡಲಾಗುವುದು. ಅಧ್ಯಾಯ 4, ಕಣವಿ ಅವರ ಕವಿತೆಗಳ అందಚಂದ. ಕನ್ನಡ ಕಾವ್ಯಕ್ಕೆ ಹೊಸ ಆಯಾಮವನ್ನು ಕೊಟ್ಟವರಲ್ಲಿ ಚನ್ನವೀರ ಕಣವಿ ಅವರು ಒಬ್ಬರು. ಅವರನ್ನು ಸಮನ್ವಯ ಕವಿ ಎಂದು ವಿಮರ್ಶಕರು ಗುರುತಿಸಿದ್ದಾರೆ. ಅವರು ಯಾವುದೇ ಒಂದು ಪಂಥಕ್ಕೆ ಸೇರಿದವರಲ್ಲ ಮತ್ತು ಯಾವುದೇ ಚಳುವಳಿಗೆ ಹೆಗಲು ಕೊಟ್ಟವರಲ್ಲ. ಕಣವಿಯವರು ಎಲ್ಲಾ ಚಳುವಳಿಗಳ ಸತ್ವವನ್ನು ಮೈಗೂಡಿಸಿಕೊಂಡವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದ ಕವಿ, ಲೇಖಕ ಮತ್ತು ವಿಮರ್ಶಕರು ಅವರಾಗಿದ್ದರು. ಪ್ರಮುಖವಾಗಿ ಭಾವಗೀತೆ ಪರಂಪರೆ, ದಾರ್ಶನಿಕತೆ ಮತ್ತು ವೈಚಾರಿಕತೆ ಹೊಂದಿದ ಕವನಗಳ ಮೂಲಕ ಕಣವಿ ಪ್ರಖ್ಯಾತರಾಗಿದ್ದಾರೆ. ಅವರ ಕವನ ಸಂಕಲನಗಳು ಕಾವ್ಯಾಕ್ಷಿ, ಭಾವಜೀವಿ ಮತ್ತು ಆಕಾಶ ಬುಟ್ಟಿ. ಕಣವಿ ಅವರ ಕವಿತೆಗಳ ಅತಿಶಯತೆಯನ್ನು, ವೈಚಾರಿಕತೆಯ ವಿಭಿನ್ನ ನೆಲೆಗಳನ್ನು ಈ ಅಧ್ಯಾಯದಲ್ಲಿ ವಿಶ್ಲೇಷಿಸಲಾಗುವುದು. ಅಧ್ಯಾಯ 5, ಜಿ.ಎಸ್.ಎಸ್. ಅವರ ಕಾವ್ಯದ ಬಣ್ಣ ಬನಿ. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅವರು ಜಿ.ಎಸ್.ಎಸ್. ಎಂದೇ ಕನ್ನಡಿಗರಿಗೆ ಪರಿಚಿತರಾದವರು. ಕವಿ, ವಿಮರ್ಶಕ, ಸಂಶೋಧಕ, ನಾಟಕಕಾರರಾದ ಇವರು ರಾಷ್ಟ್ರಕವಿ ಎಂಬ ಗೌರವಕ್ಕೂ ಪಾತ್ರರಾದವರು. ಅವರ ಪ್ರಮುಖ ಕವನ ಸಂಕಲನಗಳು ಸಾಮಗಾನ, ಅಚಲು ಒಲವು, ದೇವಶಿಲ್ಪಿಯ, ದೀಪದ ಹೆಜ್ಜೆ ಇತ್ಯಾದಿಗಳು. ಅವರ ಕವಿತೆಗಳಲ್ಲಿ ಭಾವನಾತ್ಮಕತೆಯ ಜೊತೆಗೆ ಸಾಂಸ್ಕೃತಿಕ ಅರಿವು, ಚಿಂತನಶೀಲತೆ, ಸಮಾಜದ ಬಗ್ಗೆ ತೀವ್ರವಾದ ಬದ್ಧತೆಯನ್ನು ಕಾಣಬಹುದು. ಪ್ರಸ್ತುತ ಅಧ್ಯಾಯದಲ್ಲಿ ಜಿ.ಎಸ್.ಎಸ್. ಅವರ ಕಾವ್ಯದ ಬೆಡಗನ್ನು, ಭಾವಮಾಧುರ್ಯವನ್ನು ಪರಾಮರ್ಶಿಸುವ ಕಾರ್ಯವನ್ನು ಕೈಗೊಳ್ಳಲಾಗುವುದು. ಅಧ್ಯಾಯ 6, ಎಚ್.ಎಸ್.ವಿ. ಅವರ ಕವಿತೆಗಳ ಸೊಬಗು. ಆಧುನಿಕ ಕನ್ನಡ ಸಾಹಿತಿಗಳಲ್ಲಿ ಎಚ್.ಎಸ್. ವೆಂಕಟೇಶಮೂರ್ತಿ ಅವರದು ಪ್ರಮುಖ ಹೆಸರು. ತಮ್ಮ ಕವಿತೆಗಳ ಮೂಲಕ ಅವರು ಜನಪ್ರಿಯರೂ ಹೌದು. ಅವರು ತಮ್ಮ 15 ಕವನ ಸಂಕಲನಗಳಲ್ಲಿ 100 ಕವಿತೆಗಳನ್ನು ಪ್ರಕಟಿಸಿದ್ದಾರೆ.
ಸರಳವಾದ ಭಾಷೆ ಬಳಸಿ ತಾತ್ವಿಕ ಅರ್ಥಗಳು ತುಂಬುವ ಶೈಲಿಯಲ್ಲಿ ಕವನಗಳನ್ನು ರಚಿಸುವ ಯಶಸ್ವಿ ಅವರ ಭಾವಗೀತೆಗಳು ಜನರ ಹೃದಯವನ್ನು ಸ್ಪರ್ಶಿಸುತ್ತವೆ. ಕೃಷ್ಣ ರಾಧೆ ಸೀತಾರಾಮನ ಅನುಭವಗಳ ಮೂಲಕ ಆಧುನಿಕ ಅರ್ಥವಂತಿಕೆಯನ್ನು ಒದಗಿಸುವ ಅವರ ಭಾವಗೀತೆಗಳು ಬದುಕಿನ ಹೊಸ ಆಯಾಮವನ್ನೇ ದರ್ಶಿಸುತ್ತವೆ. ಯಶಸ್ವಿ ಅವರ ಕವನಗಳ ಸ್ವರೂಪವನ್ನು, ಹಿರಿಮೆಯನ್ನು ಹಾಗೂ ಭಾವಗೀತೆಗಳಲ್ಲಿ ವ್ಯಕ್ತಗೊಂಡ ವೈಚಾರಿಕತೆಯ ವಿಭಿನ್ನ ಆಯಾಮಗಳನ್ನು ಗುರುತಿಸುವ ಪ್ರಯತ್ನವನ್ನು ಈ ಅಧ್ಯಾಯದಲ್ಲಿ ಮಾಡಲಾಗುವುದು. ಅಧ್ಯಾಯ 7 ಕಣವಿ, ಜಿಎಸ್ಎಸ್ ಹಾಗೂ ಯಶಸ್ವಿ ಅವರ ಭಾವಗೀತೆಗಳಲ್ಲಿ ವೈಚಾರಿಕ ನಿಲುವು. ಕನ್ನಡದ ಬಹುಮುಖ್ಯ ಸಂವೇದನಶೀಲ ಕವಿಗಳಾದ ಕಣವಿ, ಜಿಎಸ್ಎಸ್ ಹಾಗೂ ಯಶಸ್ವಿ ಅವರು ಹಲವಾರು ಭಾವಗೀತೆಗಳು ತಮ್ಮದೇ ಆದ ವಿಶಿಷ್ಟತೆಗಳಿಂದ ಕೂಡಿವೆ. ಅವರು ರಚಿಸಿದ ಕವನಗಳು ಜನಮನದಲ್ಲಿ ಸ್ಥಾಯಿಯಾದ ಛಾಪನ್ನು ಮೂಡಿಸಿವೆ, ತಮ್ಮದೇ ಆದ ಕಾರಣಗಳಿಗಾಗಿ ಪ್ರಭಾವಿಸಿವೆ ಕೂಡ. ಪ್ರಸ್ತುತ ಅಧ್ಯಾಯದಲ್ಲಿ ಈ ಮೂವರು ಕವಿಗಳ ಪ್ರಾತಿನಿಧಿಕ ಕವನಗಳ ವೈಚಾರಿಕ ನಿಲುವನ್ನು, ಸಾಮ್ಯ ವ್ಯತ್ಯಾಸಗಳನ್ನು ತೂಗಿ ನೋಡಲಾಗುವುದು. ಪ್ರತ್ಯೇಕ ಕವಿಗಳ ಭಾವಗೀತೆಗಳು ಹೇಗೆ ನಮ್ಮ ಮನಸ್ಸನ್ನು ಹಿಡಿದಿಡುತ್ತವೆ ಮತ್ತು ಚಿಂತನೆ ಸ್ಫುರಿಸಲು ಕಾರಣವಾಗುತ್ತವೆ ಎಂಬುದರ ಮೇಲೆ ಬೆಳಕು ಹಾಯಿಸಲಾಗುವುದು. ಸಮಾರೋಪದಲ್ಲಿ ಕನ್ನಡ ಭಾವಗೀತೆಗಳಿಗೆ ಸುಮಾರು 1 ಶತಮಾನಗಳ ಇತಿಹಾಸವಿದೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಭಾವಗೀತೆಗಳಿಗೆ ಇರುವ ಸ್ಥಾನಮಾನ, ಅವು ಜನರನ್ನು ಪ್ರಭಾವಿಸಿರುವ ರೀತಿ ಅನನ್ಯ. ಸ್ವಾತಂತ್ರ್ಯೋತ್ತರದಲ್ಲಿ ಭಾವಗೀತೆಗಳನ್ನು ರಚಿಸಿ ಸೈ ಎನಿಸಿಕೊಂಡ ಚನ್ನವೀರ ಕಣವಿ, ಜಿಎಸ್ ಶಿವರುದ್ರಪ್ಪ ಮತ್ತು ಎಚ್.ಎಸ್. ವೆಂಕಟೇಶಮೂರ್ತಿಯವರ ಭಾವಗೀತೆಗಳ ಅತಿಶಯತೆ, ಅಂತಸ್ವತ್ವಗಳನ್ನು ಈ ಅಧ್ಯಯನದಲ್ಲಿ ವಿಶ್ಲೇಷಿಸಲಾಗುವುದು. ಭಾವಗೀತೆಗಳು ಕವಿಯ ಭಾವನೆಗಳ ಅಭಿವ್ಯಕ್ತಿ ಮಾತ್ರವಾಗಿ ಉಳಿಯದೆ ಹೇಗೆ ವಾಚಕರ ಮನೋವಿಕಾಸಕ್ಕೂ ಕಾರಣವಾಗಿದೆ ಎಂಬುದನ್ನು ವಿವೇಚನೆಗೆ ಒಳಪಡಿಸಲಾಗುವುದು. ಇಲ್ಲಿ ಪರಿಗಣಿಸಲಾಗಿರುವ ಭಾವಗೀತೆಗಳ ಸೌಷ್ಠವವನ್ನು ಪ್ರತ್ಯೇಕವಾಗಿ ಕಾಣಿಸಲಾಗುವುದು. ಕವಿಯ ಜೀವನ ದರ್ಶನದಿಂದ ಒಡಮೂಡಿದ ಭಾವಪೂರ್ಣ ಕವಿತೆಗಳು ವೈಚಾರಿಕತೆಗೂ ದಾರಿ ಮಾಡಿಕೊಟ್ಟಿರುವುದನ್ನು ದೃಷ್ಟಾಂತಗಳ ಮೂಲಕ ಪರಾಮರ್ಶಿಸಿ ದಾಖಲಿಸಲಾಗುವುದು. ಒಟ್ಟಿನಲ್ಲಿ ಭಾವಗೀತೆ ಕೇವಲ ಆಸ್ವಾದನೆಗೆ, ಭಾವಸ್ಮರಣೆಗೆ ಮಾತ್ರವಲ್ಲದೆ ತಮ್ಮ ಪದಮಿತಿಯಲ್ಲೂ ಚಿಂತನೆಗೆ ಹಚ್ಚುವ ಕಾರ್ಯವನ್ನು ಮಾಡಬಲ್ಲದು ಎಂಬುದನ್ನು ಕಂಡುಕೊಳ್ಳುವುದು ಈ ಅಧ್ಯಯನದ ಆಶಯವಾಗಿದೆ. ವಂದನೆಗಳು. ಧನ್ಯವಾದಗಳು. ಸವಿತಾ ಅರುಣ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಈಗಾಗಲೇ ತಮ್ಮ ಅಧ್ಯಯನದ ನೀಲಿನಕ್ಷೆಯನ್ನು ಅವರು ಸಾದರಪಡಿಸಿದ್ದಾರೆ. ಈ ಒಂದು ಅಧ್ಯಯನದ ಸಂದರ್ಭದಲ್ಲಿ ನೀವು ಯಾವ ಮಹಾಪ್ರಬಂಧಗಳನ್ನ ಮಾದರಿಯಾಗಿ ಇಟ್ಟುಕೊಳ್ಳುವ ಒಂದು ನಿರ್ಧಾರ ಮಾಡಿದಿರಿ? ಅಲ್ಲಿ ಆಕಾರ ವಿವರಗಳನ್ನ ಕೊಟ್ಟಿದ್ದೀರಿ ತಾನೆ? ಅಲ್ಲಿ ಬಂದಂತಹ ಪ್ರಮುಖ ಆಕಾರ ವಿವರಗಳು, ವಿಶೇಷವಾಗಿ ಮಹಾಪ್ರಬಂಧಗಳ ಪಟ್ಟಿಯನ್ನು ಓದಿ. ಎಲ್ಲವೂ ಬೇಡ, ಮಹಾಪ್ರಬಂಧಗಳು ಪೂರಕವಾಗಿ. ಜಿಎಸ್ ಶಿವರುದ್ರಪ್ಪ ಅವರ ಸೌಂದರ್ಯ ಸಮೀಕ್ಷೆ, ಹಣತೆಯ ಹಾಡು, ಹಣತೆ, ಯಶಸ್ವಿ ಅವತ್ತು ಇದೆಲ್ಲ ತಗೋತೀನಿ. ನಾನು ಮಹಾಪ್ರಬಂಧಗಳ ಬಗ್ಗೆ ಅತ್ಯಂತ ಮಹತ್ವದ ಪುಸ್ತಕ ಕಾಣಲಿಲ್ಲ ನನಗಲ್ಲಿ. ದಯವಿಟ್ಟು ಸೇರ್ಪಡೆ ಮಾಡಬೇಕು. 7 ಪ್ರಮುಖ ಅಧ್ಯಾಯ ಹಾಗೂ ಅನೇಕ ಉಪಾಧ್ಯಾಯಗಳಲ್ಲಿ ಸವಿತಾ ಅವರು ಅಧ್ಯಯನಕ್ಕೆ ತೊಡಗಿಕೊಳ್ತಾರೆ. ಇದರಲ್ಲಿ ಅತ್ಯಂತ ಮಹತ್ವದ ಆಕರ ಗ್ರಂಥ ಅಂತ ಹೇಳಿದ್ರೆ ಕುವೆಂಪುರವರ ವಿದ್ಯಾರ್ಥಿ ಪ್ರಭುಶಂಕರ್ ಅವರು ಬರೆದಿರುವಂತಹ ಕನ್ನಡದಲ್ಲಿ ಭಾವಗೀತೆಗಳು. ಇದು ಒಂದು ರೀತಿಯಲ್ಲಿ ಬೈಬಲ್ ಇದ್ದ ಹಾಗೆ. ಇದು ಪ್ರಸ್ತಾಪ ಮಾಡ್ಬೇಕಿತ್ತು. ಈಗಾಗಲೇ ಬಂದಂತ ಅತ್ಯಂತ ಮಹತ್ವದ ಕೃತಿ ಆದ್ರಿಂದ ನೋಡ್ಲೇಬೇಕು. ನಿಮ್ಮ ಹಾಗೆ ಈಗಾಗಲೇ ಅಧ್ಯಯನವನ್ನ ಮಾಡಿರುವಂತಹ ಹಾಡೆ ಹಾದಿ, ಈಗಾಗಲೇ ಹೇಳಿದ್ರಿ ನೀವು, ಹಾಡೆ ಹಾದಿಯ ತೋರಿತು ಡಾಕ್ಟರ್ ಎಚ್.ಎಸ್. ರಾಘವೇಂದ್ರ ಅವರ ಕುವೆಂಪು, ಬೇಂದ್ರೆ ಮತ್ತು ಪುತಿನ ಆ ಮಾದರಿಯ ಅಧ್ಯಯನವನ್ನ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಈಗಾಗಲೇ ಹೇಳಿದ ಹಾಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಜಿ.ಎಸ್. ಶಿವರುದ್ರಪ್ಪನವರ ಸಮಗ್ರ ಸಾಹಿತ್ಯದ ಅಧ್ಯಯನ ಮಾಡಿ ರಚಿಸಿರುವಂತಹ ಹಣತೆಯ ಹಾಡಾಗಿರ್ಬಹುದು, ಆಮೂರವರ ಕೃತಿಯನ್ನು ಸಹ ನೋಡಬಹುದು. ಇದ್ರ ಜೊತೆಗೆ ಡಿ.ಆರ್. ನಾಗರಾಜ್ ಅವರ ಶಕ್ತಿ ಶಾರದೆಯ ಮೇಳ, ಅವರ ಮಹಾಪ್ರಬಂಧವನ್ನ ನೀವು ನೋಡ್ಲೇಬೇಕಾದಂತಹ ಒಂದು ಅದರಲ್ಲಿ ಬೇರೆ ಬೇರೆ ಅಂಶಗಳನ್ನು ನಾವು ಇಟ್ಟುಕೊಂಡು ತೌಲನಿಕವಾಗಿ ನೋಡಿದ್ದಾರೆ. ಹಾಗೆ ಇನ್ನೊಂದು ನೋಡ್ಲೇಬೇಕಾದಂತಹ ಪುಸ್ತಕ ಅಂತ ಹೇಳಿದ್ರೆ, ನಿಮ್ಮ ಬಳಿ ಇರಲೇಬೇಕಾದಂತಹ ಒಂದು ಕೃತಿ ಅಂತ ಹೇಳಿದ್ರೆ ಅದು ಎಚ್.ಎಸ್. ಅನಂತನಾರಾಯಣ ಅವರ ಕನ್ನಡ ಕಾವ್ಯದ ಮೇಲೆ ಇಂಗ್ಲಿಷ್ನ ಪ್ರಭಾವ ಅಂತ. ದಯವಿಟ್ಟು ಈ ಕೃತಿಯನ್ನ ನೋಡ್ಬೇಕು. ಹೀಗಾಗಿ ಇಂತಹ ಮಹತ್ವದ ಕೃತಿಗಳನ್ನ ಇಟ್ಕೊಂಡ್ರೆ ಮಾತ್ರ ನಾವು ಅಧ್ಯಯನವನ್ನ ಮಾಡ್ಲಿಕ್ಕಾಗತ್ತೆ, ಹೊಸ ಒಳನೋಟಗಳನ್ನ ಕೊಡ್ಲಿಕ್ಕಾಗತ್ತೆ. ಅದರಿಂದ ಬಹಳ ನಾನು ಹೇಳಿದೆ ಆವಾಗಲೇ, ನವ್ಯೋತ್ತರ ಕಾಲಘಟ್ಟದ ಅಂದ್ರೆ ಕಳೆದ 50 ವರ್ಷಗಳ ಕನ್ನಡ ಭಾವಗೀತೆಗಳ ಅಧ್ಯಯನವನ್ನು ಮಾಡ್ಬೇಕಾಗತ್ತೆ.
ವ್ಯಾಪಕವಾದಂತಹ ಓದು ಅಧ್ಯಯನ. ನೀವು ಎಷ್ಟು ಅಧ್ಯಯನ ಮಾಡಿದ್ರೆ ಗೊತ್ತಿಲ್ಲ, ಒಂದು ವರ್ಷ ಆಗೋಯ್ತು, ನೋಡ್ತಾ ನೋಡ್ತಾನೆ ಒಂದು ವರ್ಷ ಸವಿದು ಹೋಗಿದೆ. ಹಾಗಾಗಿ ಬಹಳ ಜವಾಬ್ದಾರಿಯ ಒಂದು ವಿಷಯ. ಏನು ಬರೇ ಒಂದು ಕೆಲವು ಕವಿತೆಗಳನ್ನ ಇಟ್ಟುಕೊಂಡು ನೋಡುವಂತಹದ್ದಲ್ಲ. ಕಾರಣ ಕಳೆದ 5 ದಶಕಗಳಲ್ಲಿ ಕನ್ನಡ ಕಾವ್ಯ, ಅದರಲ್ಲಿಯೂ ಭಾವಗೀತೆಯಲ್ಲಿ ಅನೇಕ ಪ್ರಕಾರಗಳಿವೆ. ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅಲ್ಲಿ ಬರುವಂತಹ ಶೋಕ ಗೀತೆಗಳಿರ್ಬಹುದು, ಅದನ್ನ ಇಂಗ್ಲಿಷ್ ನಲ್ಲಿ ಎಲಿಜಿ ಅಂತ ಕರೀತಾರೆ. ಅಥವಾ ಅಲ್ಲಿ ಬರುವಂತಹ ಸಾನೆಟ್ಗಳಿರ್ಬಹುದು, ಅವೆಲ್ಲವೂ ಭಾವಗೀತೆಗಳ ಪ್ರಕಾರವೇ. ಅದರಿಂದ ಭಾವಗೀತೆಗಳಲ್ಲಿ 10 ಪ್ರಕಾರಗಳಿವೆ. ಇದನ್ನು ಸಹ, ಭಾವಗೀತೆಗಳ ಪ್ರಕಾರಗಳನ್ನು ಸಹ ನೀವು ಪ್ರಸ್ತಾಪ ಮಾಡಬೇಕಾಗಿತ್ತು. ಆ ವಿಷಯವನ್ನ ಅಲ್ಲಿ ಈಗಾಗಲೇ ಮೊನ್ನೆ ಸಂಶೋಧನಾ ಮಂಡಳಿಯ ಚರ್ಚೆಯಲ್ಲಿ ವಿದ್ವಾಂಸರು ಪ್ರಸ್ತಾಪ ಮಾಡಿದ್ರು. ಸಾನೆಟ್ನ ಕುರಿತಾದಂತಹ ವಿವರಗಳು ಇಲ್ಲಿ ಬರಲಿಲ್ಲ ಅಂತ ನಾನು ಇವತ್ತಿನ ಸಭೆಯಲ್ಲಿ ಹೇಳ್ತೇನೆ ಅಂತ ನೋಟ್ ಮಾಡ್ಕೊಂಡಿದ್ದೆ. ಆ ದೃಷ್ಟಿಯಿಂದ ಈ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಯ್ತು. ಏನೇ ಇದ್ರೂ ಇದೊಂದು ಒಳ್ಳೆಯ ಮಹಾಪ್ರಬಂಧವಾಗಿ ರೂಪುಗೊಳ್ಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೇಗೆ ಪ್ರಭುಶಂಕರ್ ಅವರು ಒಂದು ರೀತಿಯಲ್ಲಿ ಭಾವಗೀತೆಗಳ ಸಮಗ್ರ ಅಧ್ಯಯನ, ಅದು ಒಂದು ರೀತಿಯಲ್ಲಿ ನವೋದಯ ಕಾವ್ಯಗಳಲ್ಲಿ ಬಂದಂತಹ ಭಾವಗೀತೆಗಳ ಅಧ್ಯಯನ ಆದ್ರೆ, ಇದು ನವೀನೋತ್ತರ ಕಾಲಘಟ್ಟದ ಒಂದು ಭಾವಗೀತೆಗಳ ಅಧ್ಯಯನ ಆಗುತ್ತೆ. ಅಲ್ಲಿ ವೈಚಾರಿಕತೆ ಹೇಗೆ ಮೂಡಿ ಬಂದಿದೆ ಅನ್ನೋದು ಅತ್ಯಂತ ಮಹತ್ವದ, ಕುತೂಹಲದ ಒಂದು ಒಳ್ಳೆಯ ವಿಷಯ ಆಗತ್ತೆ. ಹಾಗಾಗಿ ತೌಲನಿಕ ಅಧ್ಯಯನ ಎನ್ನುವ ದೃಷ್ಟಿಯಿಂದ ಕನ್ನಡದಲ್ಲಿ ಈಗಾಗಲೇ ತೌಲನಿಕ ಅಧ್ಯಯನ ಮಾಡಿರುವಂತಹ ಕೆಲವು ವಿದ್ವಾಂಸರ ಮಹತ್ವದ ಮಹಾಪ್ರಬಂಧಗಳನ್ನು ನೀವು ಮತ್ತೆ ಮತ್ತೆ ಓದಿ. ಬರೀ ಅವರು ಮಾತ್ರ ಅಲ್ಲ, ಹೆಚ್ಚಿನ ನಮ್ಮೆಲ್ಲ ಸಂಶೋಧನಾ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ, ಒಂದು 10 ಒಳ್ಳೆಯ ಮಹಾಪ್ರಬಂಧಗಳನ್ನ ನೀವು ಓದ್ಲೇಬೇಕು. ಯಾಕಂದ್ರೆ ಇವು ನಮಗೆ ಯಾವ ರೀತಿಯಲ್ಲಿ ಒಂದು ಸಂಶೋಧನಾ ಮಹಾಪ್ರಬಂಧ ನಾವು ಬರಿಬೇಕು ಅನ್ನೋದಕ್ಕೆ ಮಾರ್ಗದರ್ಶಿಯಾಗಿ ನಮಗೆ ಒಂದು ತೋರುದೀಪವಾಗಿರುವಂತಹ ಕೃತಿಗಳು. ಅದರಿಂದ ನೀವು ಅದನ್ನು ಓದದೇ ಇದ್ರೆ ನಿಮಗೆ ಅದರಿಂದ ನುಕ್ಸಾನ್ ಆಗುತ್ತೆ. ಈಗ ನನ್ನದು ಯಾವುದೋ ಒಂದು ವಿಷಯ ಸಾಂಸ್ಕೃತಿಕ ಅಧ್ಯಯನ ಅಂತಿದ್ರೆ ಅಷ್ಟಕ್ಕೆ ನಾನು ನಿಲ್ಲುವ ಹಾಗಿಲ್ಲ. ಇತರ ವಿಷಯಗಳನ್ನು ವ್ಯಾಪಕವಾದಂತಹ ಓದು ಅಧ್ಯಯನ, 10 ಒಳ್ಳೆಯ ಮಹಾಪ್ರಬಂಧಗಳನ್ನು ಓದಿದ್ರೆ ನನ್ನ ಮಹಾಪ್ರಬಂಧ ಹೇಗಿರಬೇಕು ಅನ್ನೋದು ನಿಮಗೆ ಸ್ಪಷ್ಟತೆ ಬರುತ್ತೆ ಅನ್ನುವಂಥದ್ದು, ಖಚಿತತೆ ಬರುತ್ತೆ, ಅಧಿಕೃತತೆ ಬರುತ್ತೆ ಅನ್ನುವಂಥದ್ದು, ಅದೃಷ್ಟಿಯಿಂದ ಧೈರ್ಯ ಬರುತ್ತೆ. ಆ ದೃಷ್ಟಿಯಿಂದ ನಿಮಗೆ ಯಾವ ಮಾರ್ಗದರ್ಶಕರ ಅಂತಹ ಇದಿಲ್ಲ. ನೀವು ನಿಮ್ಮ ದಾರಿಯಲ್ಲಿ ಸಾಗಲಿಕ್ಕೆ ಗಟ್ಟಿಯಾದಂತಹ ಒಂದು ಶಕ್ತಿಶಾಲಿಯಾದಂತಹ ಮಹಾಪ್ರಬಂಧವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಿಂದ ಮುಂದುವರಿಬಹುದು. ಇನ್ನೊಂದು ಸಣ್ಣ ಒಂದು ತಿದ್ದುಪಡಿ ಇದೆ. ಇಂಗ್ಲಿಷ್ ಗೀತೆಗಳು ಅಂತ ಹೇಳಿ ಹೆಚ್ಚಿನವರು ಪ್ರಸ್ತಾಪ ಮಾಡ್ತಾರೆ. ಅದು ಇಂಗ್ಲಿಷ್ ಗೀತಗಳು ಆಯ್ತಾ. ದಯವಿಟ್ಟು ಅಲ್ಲಿ ಮೂಲದಲ್ಲಿ ಸಹ ಬದಲಾವಣೆ ಮಾಡಿಕೊಳ್ಬೇಕು. ಹೆಚ್ಚಿನವರು ನಮ್ಮಲ್ಲಿ ಮೈಸೂರು ಮಲ್ಲಿಗೆ ಅಲ್ಲ. ಆ ಕೃತಿಗಳ ಹೆಸರನ್ನ ನಾವು ತಪ್ಪಾಗಿ ಉಲ್ಲೇಖ ಮಾಡುವಾಗ ಇಲ್ಲ ಎನ್ನುವಂಥ, ಬಹಳ ಜಾಗೃತಿ ಆಗಿರ್ಬೇಕು ಎನ್ನುವಂಥ ಪುಸ್ತಕ ಅದು. ಗೀತೆಗಳು ಬೇರೆ, ಇದು ಅವರು ಇಂಗ್ಲಿಷ್ ಗೀತೆಗಳು ಅಂತಾನೆ ಮಾಡಿದ್ದಾರೆ, ಗೀತೆಗಳು ಅಂತ ಮಾಡಿಲ್ಲ. ಅದರಿಂದ ಮೂಲ ಪುಸ್ತಕವನ್ನ ನೋಡುವಾಗ ವಿಶೇಷವಾಗಿ ಸಂಶೋಧನಾ ವಿದ್ಯಾರ್ಥಿಗಳು ಸಣ್ಣ ಸಣ್ಣ ಅಂಶಗಳನ್ನು ಸಹ ಸರಿಯಾಗಿ ಖಚಿತವಾಗಿ ಉಲ್ಲೇಖವನ್ನು ಮಾಡಬೇಕಾಗುತ್ತೆ. ಇದಿಷ್ಟು ಮಾರ್ಗದರ್ಶಕನ ನೆಲೆಯಲ್ಲಿ ನಾವು ಮತ್ತೆ ಮಾತಾಡ್ತಾ ಇರ್ತೇವೆ. ನಮ್ಮಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಪ್ರತಿಭಾವಂತರಿದ್ದಾರೆ. ನಿಮ್ಮ ವಿಚಾರಗಳನ್ನ, ನಿಮ್ಮ ಅನಿಸಿಕೆಗಳನ್ನು ಸಹ ಹಂಚಿಕೊಳ್ಳಿಕ್ಕೆ 3 ನಿಮಿಷಗಳ 5 ನಿಮಿಷಗಳ ಅವಕಾಶ ಇದೆ. ದಯವಿಟ್ಟು ಈ ಸಂವಾದದಲ್ಲಿ ಪಾಲ್ಗೊಳ್ಳಬೇಕು. ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬಹುದು. ಏನಾದ್ರು ಹೇಳೋದಿದ್ರೆ ಅಥವಾ ಏನಾದ್ರೂ ದೋಷಗಳು ಕಂಡು ಬಂದದಿದ್ರೆ ನೀವು ಹಂಚಿಕೊಳ್ಬಹುದು ಅಂತ ವೇದಿಕೆಯನ್ನ ಸಂವಾದಕ್ಕೋಸ್ಕರ ಈಗ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತದೆ. ಸಂಶೋಧನಾ ವಿದ್ಯಾರ್ಥಿಗಳು ಈಗಾಗಲೇ ನೀವು ಕೇಳಿಸಿಕೊಂಡಿದ್ದೀರಿ ತಾನೆ? ಅಭಿನಂದನೆಗಳು ಸವಿತಾ ಅರುಣ್ ಶೆಟ್ಟಿ ಅವರಿಗೆ. ಒಳ್ಳೆಯ ವಿಷಯ. ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮಟ್ಟಿಗೆ ಬಹುಶಃ ಇದೊಂದು ಹೊಸ ಬಗೆಯ ಸಂಶೋಧನೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಭಾವಗೀತೆಯಲ್ಲಿ ವೈಚಾರಿಕತೆಯನ್ನು ಹುಡುಕೋದು ಅಂದ್ರೆ ಅದೊಂದು ಸ್ವಲ್ಪ ಸವಾಲಿನ ವಿಷಯ ಅಂತ ಅನಿಸಿದ್ರು ಕೂಡ ಇಂದಿನ ಈ ಬದಲಾಗ್ತಾ ಇರುವಂತಹ ಸಾಹಿತ್ಯ ಪರಿಸ್ಥಿತಿಗೆ ಅದು ಅನುಗುಣವಾಗಿ ಇರೋದ್ರಿಂದ ಇವತ್ತಿಗೆ ಅದು ಪ್ರಸ್ತುತ ಅಂತ ಅನಿಸ್ತಾ ಇದೆ. ಸಾರ್ಲೇಖವನ್ನ ಬಹಳ ಸೊಗಸಾಗಿ ನೀವು ಪ್ರಸ್ತುತಪಡಿಸಿದ್ದೀರಿ. ಅದರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಬಹುಶಃ ಈಗ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ವಾ ಸರ್? ಯಾಕೆಂದ್ರೆ ಅವರಿಗಿನ್ನು ಓದಿನ ವಿಷಯ ಕೇಳಿದವರು ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಅಥವಾ ಹೊಸ ಪುಸ್ತಕಗಳು ಏನೇನನ್ನ ನೋಡ್ತಾ ಇದ್ದೀರಾ, ಭಾವಗೀತೆಯಲ್ಲಿ ವೈಚಾರಿಕತೆ ಅನ್ನೋದ್ರಲ್ಲಿ ಯಾವ್ಯಾವ್ದನ್ನ ಹುಡುಕ್ತಾ ಇದ್ದೀರಾ ಅಂತ ಒಂದು ಕುತೂಹಲ ನಂಗೆ ಹುಟ್ಟುತ್ತಾ ಇದೆ. ಅದನ್ನ ಈಗ ಹೇಳಲಿಕ್ಕೆ ಶಕ್ಯ ಇರ್ಲಿಕ್ಕಿಲ್ಲ ನೀವು, ಆದ್ರೆ ಯಾವ್ಯಾವ ನೆಲೆಯಲ್ಲಿ ನೋಡ್ಬೋದು ಅನ್ನೋದನ್ನ ಸ್ವಲ್ಪ ಅಂದಾಜಿನಲ್ಲಿ ಕೂಡ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ.
ನಿಮ್ಮ ಪ್ಲಾನ್ ಅಲ್ಲಿ ಏನಿದೆ ಅಂತ, ಯಾವ ನೆಲೆಯಲ್ಲಿ ನೀವು ವೈಚಾರಿಕತೆಯನ್ನು ಹುಡುಕ್ತೀರಾ ಅಂತ ಒಂದು ಕುತೂಹಲ. ನಿಮ್ಮ ಸಲಹೆ ಬೇಕು ನನ್ಗೆ. ಈಗಷ್ಟೇ ಆರಂಭ ಮಾಡಿದ್ದಷ್ಟೇ ನಾನು. ಈಗಷ್ಟೇ ಆಕರ ಗ್ರಂಥಗಳನ್ನು ಸಂಗ್ರಹಿಸ್ತಾ ಇದ್ದೇನೆ ನಾನು. ಸರಿ, ಯಾಕೆಂದ್ರೆ ಭಾವಗೀತೆ ಅಂದ್ಕೂಳೆ ಪ್ರಕೃತಿ, ಪ್ರೇಮ, ಅದು ಇದು ಅಂತ ಅದೇ ವಿಷಯನೇ ಮತ್ತೆ ಮತ್ತೆ ಬರೋದ್ರಿಂದ ವೈಚಾರಿಕತೆ ಹುಡುಕುವಾಗ ನೀವು ವೈಚಾರಿಕತೆಯ ಕುರಿತು ಮೊದಲು ಸ್ಪಷ್ಟವಾದ ಒಂದು ಚೌಕಟ್ಟನ್ನ ನಿಮ್ಮ ತಲೆಯಲ್ಲಿ ತಂದ್ಕೊಳ್ಬೇಕಂತ ನನ್ಗನ್ನಿಸ್ತು. ಅದ್ರ ಜೊತೆಗೆ ಈಗ ದಾಂಪತ್ಯದಲ್ಲಿಯೇ ವೈಚಾರಿಕತೆ ಅಂತ ಒಂದಿರ್ತದೆ. ದಾಂಪತ್ಯ ಅಂದ್ರೆ ಬರೀ ಪ್ರೀತಿ ಪ್ರೇಮ ಅಷ್ಟೇ ಅಲ್ಲ, ಅದರಲ್ಲೂ ಇರುವಂತಹ ವೈಚಾರಿಕತೆ ಆ ರೀತಿ. ಅಥವಾ ಮನುಷ್ಯ ಅಂದ್ಕೂಡ್ಲೆ ಈ ಪ್ರೀತಿ ಅಂದ್ರೂ ಅದು ಸ್ವಂತ ಪ್ರೀತಿ ಬೇರೆ, ಸಮುದಾಯದ ಜೊತೆಗಿನ ಪ್ರೀತಿ ಬೇರೆ ಇರುತ್ತೆ. ಆ ರೀತಿ ಆಯಾಮಗಳಲ್ಲಿ ನೀವು ವೈಚಾರಿಕತೆಯನ್ನು ಕಟ್ಟಬಹುದು. ಅದೇ ರೀತಿ ಬೇರೆ ಬೇರೆ ನೀವು ಭಾವಗೀತೆಯಲ್ಲಿ ಯಾವ ವಿಚಾರಗಳನ್ನ ಸಹಜವಾಗಿ ಇಲ್ಲಿ ತನಕ ಏನ್ ಕಂಡಿದ್ದೀರೋ ಅದನ್ನ ನೀವು ಸಮುದಾಯದ ಕಡೆಗೆ ಮುಖ ಮಾಡೋದು, ಸಮಾಜದ ಕಡೆ ಮುಖ ಮಾಡಿ ನೋಡೋದು, ಅಂಥದ್ರಲ್ಲಿ ಹೆಚ್ಚಿನ ವೈಚಾರಿಕತೆ ನಿಮ್ಗೆ ಸಿಗತ್ತೆ ಅಂತ ನನ್ಗನ್ಸತ್ತೆ. ನಿಮ್ಗೆ ಶುಭಾಶಯಗಳು, ಎಲ್ಲ ಬಗೆಯ ಶುಭಗಳಿರ್ಲಿ, ಚೆನ್ನಾಗಿ ಮಾಡ್ತೀರಾ ಅಂತ ಭರವಸೆ ಇದೆ. ತಮ್ಮ ಮಾರ್ಗದರ್ಶಕರಿದ್ದಾರೆ ಸರ್, ಅವರಿಗೆ ನನ್ನ ವಂದನೆಗಳು, ನಿಮ್ಗೆ ಅಭಿನಂದನೆಗಳು. ಧನ್ಯವಾದ. ಧನ್ಯವಾದಗಳು ಕಲಾ. ಇನ್ನು ಸಹ ಸವಿತಾ ಅವರು ನೋಟ್ ಮಾಡ್ಕೊಳ್ಬಹುದಾಯ್ತಾ? ಯಾಕಂತ ಹೇಳಿದ್ರೆ ಕಲಾ ಅವರು ಹೇಳಿದ ಹಾಗೆ ಯಾವ್ಯಾವ ನೆಲೆಗಳಲ್ಲಿ ವೈಚಾರಿಕತೆಯನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟು. ಈಗ ಮನುಷ್ಯನ ಕುರಿತಾದಂತಹ ಚಿಂತನೆ ಏನು, ಮಾನವೀಯತೆ, ಹೌದಾ, ಭೂಮಿಯ ಕುರಿತಾಗಿ, ಅಥವಾ ಹೀಗೆ ಬೇರೆ ಬೇರೆ ವಿಷಯಗಳ ಹಿನ್ನೆಲೆಯಲ್ಲಿ ಅನಂತ ಸಾಧ್ಯತೆಗಳಿವೆ ಅನ್ನುವಂಥದ್ದು. ಆದ್ರೂ ಯಾವುದಕ್ಕೂ ಮೊದಲು ನೀವು ಹುಡುಕಬೇಕಾದ್ದು ಯಾವ ಮಾದರಿಯ ಚಿಂತನೆಗಳು ಬಂದಿವೆ ಅವರ ಕವಿತೆಗಳಲ್ಲಿ, ಆನಂತರ ಅದನ್ನ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಸಮಗ್ರವಾಗಿ ನೋಡಿದಾಗ ಒಂದು ಅಂದಾಜು ಬರುತ್ತೆ, ಒಂದು ನಿರ್ಧಾರಕ್ಕೆ ನಾವು ಇಂತಹ ವಿಷಯದ ಬಗ್ಗೆ. ಈಗ ಉದಾಹರಣೆಗೆ ಮಾನವೀಯತೆ ಕುರಿತು, ಅಥವಾ ಇವತ್ತು ವರ್ತಮಾನದ ವಿವೇಕದ ಕುರಿತು, ಒಂದು ರೀತಿಯಲ್ಲಿ ಸಹಮತದ ಕುರಿತು, ಸಹಿಷ್ಣುತೆಯ ಕುರಿತು, ಹೌದಾ, ಮಮತೆ, ಸಮತೆ, ಇಂತಹ ವಿಚಾರಗಳಿಗೆ ಹೇಗೆ ಒತ್ತು ಕೊಟ್ಟಿದ್ದಾರೆ, ವರ್ತಮಾನದ ಮಾನವೀಯ ಮೌಲ್ಯಗಳಿಗೆ. ಅಥವಾ ಅದು ಬರೇ ಮಾನವೀಯ ಮೌಲ್ಯ ಅಂತಲ್ಲ, ಜೀವನ ಮೌಲ್ಯ, ಆದರ್ಶ, ಮತ್ತೊಂದು ಮಗದೊಂದು, ಈ ವಿಚಾರಗಳು, ಇಂತಹ ವಿಚಾರಗಳನ್ನ ಈ ಒಂದು ಭಾವಗೀತೆಗಳಲ್ಲಿ ವೈಚಾರಿಕವಾಗಿ ತಂದಿದ್ದಾರೆ. ಅವರ ಇದು ಎಷ್ಟರ ಮಟ್ಟಿಗೆ ಅದು ಚಾರಿತ್ರಿಕವಾಗಿ, ಅಂದ್ರೆ ಕವಿತೆ ಹುಟ್ಟಿದ ಸಂದರ್ಭ ಮತ್ತು ವರ್ತಮಾನದಲ್ಲಿ ಅದು ಯಾವಾಗ ಸಲ್ಲತ್ತೆ ಅನ್ನುವಂಥ ಒಂದು ಒಳ್ಳೆಯ ಕಾವ್ಯ, ಅದನ್ನ ತೂಗಿ ನೋಡ್ಬೇಕಾಗತ್ತೆ. ಅದನ್ನ ಕಣವಿಯವರು ಹೇಳ್ತಾರೆ ಅನ್ನೋದು, ಹೋಗಬೇಡ ಕವಿತೆ ನೀನು, ಬಾಗಬೇಡ ಯಾರಿಗೂ, ತೂಗಿ ನೋಡಿ ಬೆಲೆಯ ಕಟ್ಟು, ಹೂವಿನಂತೆ ನಾರಿಗೂ ಅಂತ ಹೇಳ್ತಾರೆ. ಹಾಗಾಗಿ ಈ ಬೆಲೆ ಕಟ್ಟುವಂತಹ ಕೆಲಸ ಅದು ಹುಟ್ಟಿದ ಸಂದರ್ಭ, ಇನ್ನೊಂದು ವರ್ತಮಾನದ ಸಂದರ್ಭ. ಈ ಹಿನ್ನೆಲೆಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಕವಿತೆಗಳು ಬಂದಿವೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲವು ಸಮಯದ ಮಿತಿಯಿಂದ ನಿಮಗೆ ಎಲ್ಲವನ್ನ ಹೇಳಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಆ ತರದ ಅವ್ರು ಹೇಳಿದ ಹಾಗೆ ಮುಂದಿನ ಸಂದರ್ಭದಲ್ಲಿ ಉದಾಹರಣೆಗೆ ಒಂದು 7, 8, 10 ಪ್ರಮುಖ ಅಂಶಗಳನ್ನು ಇಟ್ಕೊಂಡು ನೋಡಿ, ಇಂಥ ಅಂಶಗಳು GSS ಅವರ ಭಾವಗೀತೆಗಳಲ್ಲಿ ವೈಚಾರಿಕತೆ ಕಂಡು ಬರ್ತದೆ ಅನ್ನುವಂಥ. ಆ ಥರದಲ್ಲಿ ಸಂಸಾರ, ಬದುಕು, ಜೀವನ ಎಲ್ಲವನ್ನು ಕುರಿತು ವಿಶಾಲವಾದ, ಯಾಕಂದ್ರೆ ಭಾವಗೀತೆಗೆ ಇಂತಹದ್ದೇ ಕ್ಷಣವೊಂದರ ಸ್ಮಾರಕ, ಇಂತಹದ್ದೇ ಅಂತ ಒಂದು ವಿಷಯ ಇಲ್ಲ. ಎಲ್ಲಾ ವಿಷಯಗಳ ಕುರಿತು ಭಾವಗೀತೆಗಳು ಹುಟ್ಟಿಕೊಂಡಿವೆ ಅನ್ನುವಂಥ. ದೇವರು, ಧರ್ಮದ ಬಗ್ಗೆನೇ, ಪ್ರೀತಿಯ ಬಗ್ಗೆ, ಹೌದಾ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳುವುದೇ ಅಂತ ಹೇಳಿ ಅಲ್ಲಿ ಬಹಳ ಅತ್ಯಂತ ಮಹತ್ವದ ಸಂಗತಿಗಳನ್ನ GSS ಹೇಳಿದ್ದು ನಾವು ನೋಡ್ತೀವಿ. ಅಥವಾ ಮನುಷ್ಯನ ಬದುಕು ಹೇಗಿರಬೇಕು ಎನ್ನುವಂಥದ್ದು ಈ ಬಹಳ ಮಹತ್ವದ ಅಂಶಗಳನ್ನ ನಮ್ಮ ಕವಿಗಳು ಹೇಳಿರೋದ್ರಿಂದ 3 ಕನ್ನಡ ಕಾವ್ಯಕ್ಕೆ ಅತ್ಯಂತ ಮೌಲಿಕವಾದಂತಹ ಒಂದು ಹಾಡುಗಳ ಮುಖಾಂತರವಾಗಿ ನಮ್ಮನ್ನ ಚಿಂತನೆಗೆ ಹಚ್ಚಿದವರು, ನಮ್ಮ ಒಂದು ಅರಿವನ್ನ ಹೆಚ್ಚಿಸಿದವರು, ನಮ್ಮ ವಿವೇಕವನ್ನ ನಮ್ಮಲ್ಲಿ ವಿವೇಕವನ್ನ ಮೂಡಿಸುವಂತಹ ಪ್ರಯತ್ನವನ್ನು ಮಾಡಿದವರು. ಆ ದೃಷ್ಟಿಯಿಂದ ನೀವು ಈ ವಿಚಾರಗಳನ್ನು ಸಹ ಯಾವುದಾದ್ರೂ ಒಂದು ಪ್ರತಿ ಅಧ್ಯಾಯದಲ್ಲೂ ಎಲ್ಲಿ ಇದನ್ನ ವರ್ಗೀಕರಣ ಮಾಡಿಕೊಂಡು, ಇಲ್ಲ ಅಂತ ಹೇಳಿದ್ರೆ ಬೀಸು ಹೇಳಿಕೆ ಆಗ್ಬಿಡುತ್ತೆ. ಈ ಸ್ಪಷ್ಟವಾದಂತಹ ವಿಭಜನೆ ಇಲ್ಲದೆ ಹೋದ್ರೆ ಬೀಸು ಹೇಳಿಕೆ ಆಗುತ್ತೆ. ಆ ದೃಷ್ಟಿಯಿಂದ ಕಲಾ ಅವರ ವಿಚಾರವನ್ನ ನೀವು ಅಗತ್ಯ ಸೇರ್ಪಡೆ ಮಾಡಿಕೊಳ್ಬಹುದು. ಪ್ರತ್ಯೇಕ ಅಧ್ಯಾಯ ಬೇಕೋ ಅಥವಾ ಇಲ್ಲಿಯೇ ಸೇರ್ಪಡೆ ಮಾಡಿಕೊಳ್ಬಹುದು ಅಂತ ನೋಡಿಕೊಳ್ಳಿ ಅನ್ನುವಂಥದ್ದು ಒಂದು ಪ್ರಾತಿನಿಧಿಕವಾಗಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕವಿಯು 100 ಭಾವಗೀತೆಗಳನ್ನ ಬರೆದಿರೋದ್ರಿಂದ ಎಲ್ಲ ಭಾವಗೀತೆಗಳನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಕೆಲವು ಪ್ರಮುಖ ಭಾವಗೀತೆಗಳಲ್ಲಿ ವೈಚಾರಿಕತೆ, ಪ್ರಧಾನ ವೈಚಾರಿಕತೆ ಯಾವ್ಯಾವ ಅಂಶಗಳಲ್ಲಿ ಮೂಡಿ ಬಂದಿದೆ ಅನ್ನೋದನ್ನ ವಿಭಜಿಸಿ ನೋಡ್ಲಿಕ್ಕೆ ಸಾಧ್ಯ. ಎಸ್, ಮುಂದೆ ಬೇರೆಯವರು. ವಿದ್ಯಾರ್ಥಿಗಳು ಸ್ವಲ್ಪ ತಯಾರಿ ಮಾಡ್ಕೊಂಡು ಬರಬೇಕು. ಯಾಕಂತ ಹೇಳಿದ್ರೆ ಸಾಮೂಹಿಕವಾಗಿ ಬೆಳೆಯುವುದಂತ ಬರೇ ಸವಿತಾ ಅವರ ಮತ್ತು ಉಪಾಧ್ಯಾಯ ಅವರ ನಡುವಿನ ಅಧ್ಯಯನ ಅಲ್ಲ, ಇದು ವಿಭಾಗದ ಅಧ್ಯಯನ.
10 ಮಂದಿ ಸೇರಿ ನೋಡಿ ಇಂತಹ ಅಂಶ ಇದೆ, ಇಂತಹ ಕೃತಿಗಳಿವೆ. ಇವತ್ತು ನೀವು ಗೂಗಲಿಗೆ ಹೋಗಿ ತೆರೆದು ನೋಡಿದ್ರು ಎಷ್ಟೆಲ್ಲ ಇಂಗ್ಲಿಷ್ನಲ್ಲಿ ಲಿರಿಕ್ ಬಗ್ಗೆ, ಇದು ಭಾವಗೀತೆ ಹೇಗೆ ಹುಟ್ಟಿತು, ಎಷ್ಟೆಲ್ಲ ಕುತೂಹಲವಾದ. ನಾನು 2-3 ದಿನದಿಂದ ಗೂಗಲ್ ಅಲ್ಲಿ ನೋಡ್ತಾ ಇದ್ದೆ. ಎಷ್ಟೆಲ್ಲ ಮಾಹಿತಿಗಳು. ಆಂಗ್ಲ ಸಾಹಿತ್ಯದಲ್ಲಿ ಈ ಭಾವಗೀತೆ ಹೇಗೆ ಹುಟ್ಟಿ ಬಂತು, ಅಥವಾ ಅದಕ್ಕೂ ಹಿನ್ನೆಲೆ ಇರುವಂತಹ ಗ್ರೀಕ್ ಸಾಹಿತ್ಯದಲ್ಲಿ ಭಾವಗೀತೆ ಹೇಗೆ ಹುಟ್ಟಿ ಬಂತು, ಅದು ಮೂಲದಲ್ಲಿ ಹೇಗೆ ಸಂಗೀತದ ಜೊತೆಗೆ ನಡೆದು ಬಂತು, ಅಲ್ಲಿರುವಂತಹ ಗೇಯತೆ ಹೇಗಿರಬೇಕು, ಅದರ ಬಗ್ಗೆ ಎಲ್ಲ ನಾವು ಹೆಚ್ಚು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಭುಶಂಕರ್ ಅವರು ಮಾಡಿದ್ದಾರೆ. ನಮಗೆ ವೈಚಾರಿಕತೆ, ವಿಶೇಷವಾಗಿ ಪ್ರಧಾನವಾಗಿ ವಿಚಾರದ ಕುರಿತಾಗಿ ವಿಚಾರ ಸಾಹಿತ್ಯ ವೈಚಾರಿಕತೆ ಕಡೆಗೆ ನಾವು ಬರೋದ್ರಿಂದ ಇದನ್ನೇ ಒತ್ತು ಕೊಟ್ಟು ನೋಡ್ಬೇಕಾಗತ್ತೆ. ಆದ್ರೂ ಬಹಳ ಕುತೂಹಲಪೂರ್ಣವಾದಂತಹ ಒಂದು ಹಾಡಿನ ಪ್ರಕಾರ, ಒಂದು ಸಾಹಿತ್ಯ ಪ್ರಕಾರ ಕನ್ನಡದಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿಶಾಲಿಯಾದಂತಹ ಮಾಧ್ಯಮವಾಗಿ ಬಂತಲ್ಲ, ಅದೃಷ್ಟಿಯಿಂದ ನಾವು ಇದನ್ನ ನೋಡುವುದಕ್ಕೆ, ವಿಶ್ಲೇಷಿಸುವುದಕ್ಕೆ, ವಿಮರ್ಶಿಸುವುದಕ್ಕೆ ಸಾಧ್ಯ ಆಗುತ್ತೆ. ಗಟ್ಟಿಯಾದಂತಹ ವಿಮರ್ಶೆ ಇಲ್ಲಿ ನೀವು ಅದನ್ನ ಮಾಡ್ಕೊಳ್ಬೇಕು. ಉಳಿದವ್ರು ಯಾರು ಯಾಕೆ ಮಾತಾಡ್ತಾ ಇಲ್ಲ? ನಾನು ಹೇಳಿದ್ದೆ, ಮುಂಚೆನೆ ಹೇಳಿದ್ದೆ. ದೊಡ್ಡರಂಗೇಗೌಡ ಅವರದ್ದು ಒಂದು ಪುಸ್ತಕ ಅಧ್ಯಯನ ಗ್ರಂಥ ಇದೆ ಅನ್ಸುತ್ತೆ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಉಪಯೋಗಕ್ಕೆ ಬರುತ್ತೋ ಗೊತ್ತಿಲ್ಲ. ಭಾವಗೀತೆ ಮೇಲೆ ಮಾಡಿದ್ದಾರೆ ಅವರೊಂದು. ದೊಡ್ಡರಂಗೇಗೌಡ ಹೌದೌದು, ಅದು ಓದಿ ನೋಡಿದೆ. ಭಾವಗೀತೆಗಳ ಬಗ್ಗೆ ಮಾಡಿದ್ದೀಯ, ಖಚಿತವಾಗಿ ನೋಡಿಕೊಳ್ಳಿ. ನೀವು ವಿಷಯ ಸಲಹೆ ಸೂಚನೆ ಕೊಡುವಾಗ ಸ್ಪಷ್ಟವಾಗಿ ದೊಡ್ಡರಂಗೇಗೌಡ ಅವರು ಓದ್ಕೊಳ್ಳಿ, ಗೊತ್ತಿಲ್ಲ. ಅಲ್ಲ, ಭಾವಗೀತೆಗಳ ಬಗ್ಗೆ ಇತ್ತೀಚೆಗೆ ಒಳ್ಳೆಯ ಪುಸ್ತಕಗಳು ಕನ್ನಡದಲ್ಲಿ ಬಂದಿಲ್ಲ ಅನ್ನೋದು ನನ್ನ ನಿಲುವು. ಏನು ಇತ್ತೀಚಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ಭಾವಗೀತೆಯನ್ನೇ ಅಧ್ಯಯನ ಮಾಡಿ, ಒಂದಷ್ಟು ಭಾವಗೀತೆಗಳ ಸಂಗ್ರಹ ಮತ್ತೊಂದು ಎಲ್ಲವೂ ಬಂದಿದೆ. ಆದ್ರೆ ಪ್ರತ್ಯೇಕವಾಗಿ ಅಧಿಕೃತವಾಗಿ ನಮ್ಮಲ್ಲಿ ಹೇಗೆ HS ರಾಘವೇಂದ್ರ ರಾಯರಾಗಿರ್ಬಹುದು ಅಥವಾ DR ನಾಗರಾಜರಾಗಿರ್ಬಹುದು, ಈ ಮಾದರಿ ಗಟ್ಟಿಯಾದಂತಹ ಪ್ರಭುಶಂಕರ್ ಅವರ ಪುಸ್ತಕ ಅಂತೂ ಮತ್ತೆ ಮತ್ತೆ ನಾವು ಪ್ರಸ್ತಾಪ ಮಾಡ್ತೇವೆ. ಆ ರೀತಿಯಲ್ಲಿ ಕಳೆದ 50 ವರ್ಷಗಳಲ್ಲಿ ಭಾವಗೀತೆಗಳು ಹೇಗೆ ಸಾಗಿ ಬಂತು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಬೇರೆಯವರು ಸಂವಾದದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳೋದಿಲ್ಲ ಅಂತ ಆದ್ರೆ ಕಷ್ಟ ಆಗ್ಬಿಡುತ್ತೆ ಅಂತ. ಹಾಗಾದ್ರೆ ಒಂದು ಹಂತಕ್ಕೆ ನಿಲ್ಲಿಸ್ತೇವೆ. ತಾಂತ್ರಿಕವಾಗಿ ಸಹಕರಿಸಿದ ವಿದ್ಯಾ ರಾಮಕೃಷ್ಣ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಮುಂದಿನ 2 ವರ್ಷಗಳಲ್ಲಿ ಅಧ್ಯಯನವನ್ನ ಆದಷ್ಟು ಬೇಗ ಮುಗಿಸುವ ಬಹಳ ದೊಡ್ಡ ಒಂದು ಗುರುತರವಾದ ಜವಾಬ್ದಾರಿ ಸವಿತಾ ಅವರು ವಹಿಸಿಕೊಂಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ವಿಶ್ವವಿದ್ಯಾಲಯ ಸಹ ಅದಕ್ಕೆ, ಕರ್ನಾಟಕದ ವಿದ್ವಾಂಸರು ಸಹ ಈ ವಿಷಯದ ಕುರಿತು ಅಧ್ಯಯನ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕುರಿತು ವಿಶೇಷ ಅಧ್ಯಯನವನ್ನು ಮಾಡುವಂತಾಗ್ಲಿ, ಒಂದು ಕನ್ನಡಕ್ಕೆ ಒಂದು ಒಳ್ಳೆಯ ಒಂದು ಮಹಾಪ್ರಬಂಧ, ಒಂದು ಕೃತಿ ಸಿಗಲಿ ಎನ್ನುವಂತಹ ಒಂದು ಅಭಿನಂದನೆಯ ಶುಭಾಶಯದ ಮಾತುಗಳನ್ನ ಹೇಳಿ ಈ ಒಂದು ಸಾದರವನ್ನು ಪಡಿಸಿದಂತಹ ಹಾಗೂ ಚರ್ಚೆಯಲ್ಲಿ ಪಾಲ್ಗೊಂಡ ತಮಗೆಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮವನ್ನ ನಿಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು. ಧನ್ಯವಾದಗಳು ಸರ್. ಬಂದವರಿಗೆಲ್ಲರಿಗೂ, ಉಪಸ್ಥಿತರಿರುವ ಎಲ್ಲರಿಗೂ ವಂದನೆಗಳು. ವಿದ್ಯಾ ರಾಮಕೃಷ್ಣ ಅವರಿಗೆ ವಿಶೇಷ